ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣ ಆಚಾರ್ಯ ಗುರುಜಿ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಕಳತ್ರ ದೋಷ ಹೇಗಾಗತ್ತೆ, ಕುಜದೋಷ ಹೇಗೆ ಬರುತ್ತೆ, ಇದಕ್ಕೆ ಪರಿಹಾರಗಳೇನು, ಏನು ಮಾಡಿದ್ರೆ ನಿಮಗೆ ತೊಂದರೆ, ಈ ಒಂದು ಮದುವೆಯ ಒಂದು ತೊಂದರೆಯಿಂದ ಹೊರಗೆ ಬರ್ತೀರಾ, ಸಂಸಾರದಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಏಳಿಗೆ ಆಗ್ತಾ ಇರೋದಿಲ್ಲ, ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ, ಇದರಿಂದ ಹೇಗೆ ಹೊರಗೆ ಬರಬೇಕು, ಇದಕ್ಕೆ ಏನು ಉಪಾಯಗಳನ್ನ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಈ ದಿನ. ಸೊ ಕುಜದೋಷ ಇದ್ದರೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಕುಜದೋಷ ಇದ್ದರೆ ಗುರುಬಲ ಬರೋದಿಲ್ಲ. ಆ್ಯಕ್ಚುಲಿ ಗುರುಬಲ ಎಲ್ಲಿ ಬರೋದಿಲ್ಲ, ಅಲ್ಲಿ ಮದುವೆ ಆಗೋದಿಲ್ಲ ಒಂದು. ಸೊ ಕುಜದೋಷ ಖಂಡಿತ ಮದುವೆ ಆಗೋದಿಲ್ವಾ? ಹಂಗಾದ್ರೆ ಕೇಳ್ಬೋದು, ಗುರೂಜಿ ಎಷ್ಟೋ ಜನಕ್ಕೆ ಕುಜದೋಷ ಇದೆ ಬಟ್ ಮದುವೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಎಷ್ಟೋ ಜನಕ್ಕೆ ಈಗ ಕುಜದೋಷ ಇದ್ರೂ ಮದುವೆ ಆಗಿದೆ ಅಂತ ಹೇಳಿದ್ರೆ, ಕೆಲವೊಂದು ಸರ್ಕಮ್ಸ್ಟೆನ್ಸಲ್ಲಿ ಮದುವೆ ಆಗಿರ್ಬೋದು ಬಟ್ ಅವ್ರು ನೆಮ್ಮದಿ ಆಗಿರೋದಿಲ್ಲ. ಮದುವೆ ಏನಾಗುತ್ತೆ ಅಂತಂದರೆ, ಈಗ ನನ್ನ ಹತ್ರ ಸಾಕಷ್ಟು ಜನ ಬರ್ತಿರ್ತಾರೆ. ಸಾಕಷ್ಟು ಜನ ಬಂದಾಗ ಏನಾಗುತ್ತೆ ಅಂತಂದರೆ, ನಮಗೆ ಮದುವೆ ಆಗಿದೆ, ಎಲ್ಲ ಮದುವೆ ಆದಾಗ ಜಾತಕ ಎಲ್ಲ ಚೆನ್ನಾಗೇ ಹೊಂದಿತ್ತು, ಬಟ್ ಮದುವೆ ಆದಮೇಲೆ ಇವಾಗ ನಮಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗ ನೋಡಿ, ಬರೀ ಜಾತಕ ನೋಡಿಬಿಟ್ಟು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಸಂಬಂಧನ, ಒಂದು ಮದುವೆನ ಮಾಡಿಸೋದಕ್ಕೆ ಆಗೋದಿಲ್ಲ. ಈಗ ಹೇಗೆ ಅಂತಂದ್ರೆ, ಆಗಿನ ಕಾಲದಿಂದ ಏನು ನೋಡ್ಕೊಂಬಂದಿದ್ದಾರೆ ಅಂತಂದ್ರೆ, ಈಗ ಸಿಂಪಲ್ ಆಗಿ ನಿಮಗೆ ಗೊತ್ತಿರೋ ಹಂಗೆ ಅಷ್ಟಕೂಟ ಅಂತ ಹೇಳ್ತೀವಿ. ಅಷ್ಟಕೂಟ, ಈಗ ಗಂಡು ಹೆಣ್ಣು ಅಷ್ಟಕೂಟ ಬಂತು, 36ಕ್ಕೆ 25 ಪಾಯಿಂಟು 30 ಪಾಯಿಂಟ್ ಬಂತು, ಇನ್ನು ಮದುವೆ ಮಾಡಿದ್ದೀವಿ, ಇನ್ನು ತೊಂದರೆ ಯಾಕಾಗ್ತಾ ಇದೆ. ಅಷ್ಟೇ ಅಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಒಂದು ಹಾರೋಸ್ಕೋಪ್ನ ಮ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರೆ, ಮದುವೆಗೆ ಯೂಶ್ವಲ್ ಆಗಿ ಬರೀ ಅಷ್ಟಕೂಟದ ಪಾಯಿಂಟ್ಸ್ ನೋಡೋದಲ್ಲ, ಫಸ್ಟ್ ಮೇನಾಗಿ ಕುಜದೋಷ ನೋಡ್ಕೋಬೇಕು. ಕುಜದೋಷ ಏನಾಗುತ್ತೆ, ಇವಾಗ ಗಂಡಿಗೆ ಕುಜದೋಷ ಇರುತ್ತೆ, ಹೆಣ್ಣಿಗೆ ಕುಜದೋಷ ಇರೋದಿಲ್ಲ. ಈಗ ಏನಾಗುತ್ತೆ ಅಂತಂದರೆ, ಗಂಡು ಏನು ಹೇಳ್ತಿದ್ದಾರೆ ಹೆಣ್ಣಿಗೆ ಅರ್ಥ ಆಗಲ್ಲ, ಹೆಣ್ಣು ಏನು ಹೇಳ್ತಿದ್ದಾರೆ ಗಂಡಿಗೆ ಅರ್ಥ ಆಗಲ್ಲ. ಈಗ ಹೆಂಗೆ ಅಂತ ಹೇಳಿದ್ರೆ, ಒಂದು ನಂಬರ್ 9 ಅಂತ ಬರೆದ್ಬಿಟ್ಟು ಈ ಕಡೆಯಿಂದ ನೋಡಿದ್ರೆ 6 ಅಂತ ಅವ್ರು ಹೇಳ್ತಾರೆ, ಈ ಕಡೆಯಿಂದ ನೋಡಿದ್ರೆ 9 ಅಂತ ಇವ್ರು ಹೇಳ್ತಾರೆ. ಆ ನಂಬರ್ ಕರೆಕ್ಟೇ, ಬಟ್ ನೋಡ್ತಾ ಇರೋ ದೃಷ್ಟಿ ಬೇರೆ ಇರುತ್ತೆ. ಸೊ ಈ ರೀತಿ ಇದ್ದಾಗ ಕುಜದೋಷ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡೋವಂಥದ್ದು, ಡಾಮಿನೇಟಿಂಗ್ ನೇಚರ್ ಕೊಡೋವಂಥದ್ದು, ಕೋಪ ಕೊಡ್ತಕ್ಕಂಥದ್ದು, ಮದುವೆಲಿ ಜಗಳ ಕೊಡ್ತಕ್ಕಂಥದ್ದು, ಇದು ಇರುತ್ತೆ. ಸೊ ಕುಜದೋಷ ಈ ರೀತಿ ನಾನಾ ರೀತಿ ತೊಂದರೆಗಳನ್ನ ಮಾಡ್ತವೆ. ಯಾಕಂತ ಹೇಳಿದ್ರೆ, ಕುಜದೋಷ ಅಷ್ಟು ಪವರ್ಫುಲ್ ಗುರೂಜಿ. ಹೌದು, ಕುಜದೋಷ ಯಾವ ಮಟ್ಟಿಗೆ ಪವರ್ಫುಲ್ ಅಂತ ಹೇಳಿದ್ರೆ, ಶನಿದೇವರ ಒಂದು 7.5 ಎಷ್ಟು ಪವರ್ಫುಲ್ ಇದೆಯೋ, ಕುಜದೋಷ ಕೂಡ ಅಷ್ಟೇ ಪವರ್ಫುಲ್ಲು. ಬಟ್ ಆದರೆ ಕುಜದೋಷ ಕೆಲವೊಂದು ಜಾತಕದಲ್ಲಿ ಕ್ಯಾನ್ಸಲೇಷನ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಈಗ ಕುಜನ ಮೇಲೆ ಗುರು ದೃಷ್ಟಿ ಬಿತ್ತು ಅಂತ ಅಂದ್ಕೊಳ್ಳಿ, ಶುಭಗ್ರಹದ ದೃಷ್ಟಿ ಬೀಳ್ತಾ ಇದೆ, ಅದಕ್ಕೆ ಶುಭಗ್ರಹಗಳು ಭಾಳ ಒಳ್ಳೆಯದು ಅಂತ ಹೇಳೋದು ನಾವು. ಈಗ ಶುಭಗ್ರಹಗಳು, ಗುರು ಅತ್ಯಂತ ಪವರ್ಫುಲ್ ಶುಭಗ್ರಹ ವೇದಿಕ್ ಆಸ್ಟ್ರಾಲಜಿಲಿ. ಈಗ ಕುಜನ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ, ಬೈ ಚಾನ್ಸ್ ಬಿದ್ದಾಗ ಏನಾಗುತ್ತೆ, ಕುಜದೋಷ ಕಟ್ಟಾಗ್ಬಿಡುತ್ತೆ. ಅಲ್ಲೇ 50% 60% ಕಟ್ಟಾಗ್ಬಿಡುತ್ತೆ. ಅವ್ರ ಜಾತಕದಲ್ಲಿ ಕುಜದೋಷ ಇದ್ರೂ ಮದುವೆ ಆಗಿರುತ್ತೆ, ಅಂದರೆ ಗುರು ದೃಷ್ಟಿ ಇರೋದ್ರಿಂದ ಅದು ಕಮ್ಮಿ ಆಗ್ಬಿಡುತ್ತೆ. ಈಗ ಶುಕ್ರನ ದೃಷ್ಟಿ ಬೀಳ್ತಾ ಇದೆ ಅನ್ಕೊಳ್ಳಿ ಕುಜನ ಮೇಲೆ, ಶುಕ್ರ ಶುಭಗ್ರಹದ ದೃಷ್ಟಿ ಬೀಳ್ತಾ ಇದ್ರೆ ಕೆಟ್ಟದ್ದು ಕಮ್ಮಿ ಆಗುತ್ತೆ, ಮದುವೆಯಲ್ಲಿ ಆಗ್ತಕ್ಕಂಥ ಏರ್ಪೇರೆಲ್ಲ ಕಮ್ಮಿ ಆಗ್ತವೆ. ಸೊ ಈ ರೀತಿ ಬುಧ ತಗೊಳ್ಳಿ, ಚಂದ್ರ ತಗೊಳ್ಳಿ, ಇವ್ರು 4 ಜನ ಶುಭಗ್ರಹ ಅಲ್ಲ, ಕುಜನ ಜೊತೆ ಇವರು ಈ ಗ್ರಹಗಳೇನಾದ್ರು ಇದ್ರೆ, ಆ ಕುಜನ ಜೊತೆಲೇ ಇದ್ರೆ ರಾಶಿಲಿ, ಇಲ್ಲ ಅಂತ ಹೇಳಿದ್ರೆ ಇವ್ರ ದೃಷ್ಟಿ ಕುಜನ ಮೇಲೆ ಬೀಳ್ತಾ ಇದ್ರು ಕೂಡ ಕುಜದೋಷ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಬಟ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆದರೂ ಕೂಡ ಕುಜನ ಒಂದು ಪರಿಣಾಮ ಇನ್ನೂ ಇದ್ದೇ ಇರುತ್ತಲ್ಲಿ. ಇದಕ್ಕೆ ಏನು ಮಾಡ್ಬೋದು, ಕುಜದೋಷಕ್ಕೆ ಏನು ಪರಿಹಾರ? ಕುಜದೋಷಕ್ಕೆ ನೋಡಿ, ಒಂದು ಡೂಪ್ಲಿಕೇಟ್ ಆಗಿ ಮದುವೆ ಮಾಡಬೇಕಾಗತ್ತೆ. ಇದಕ್ಕೆ ನಾವು ಕದಲಿ ಪೂಜೆ, ಹುಡುಗನಿಗೆ ಕದಲಿ ಪೂಜೆ ಅಂತ ಹೇಳ್ತೀವಿ. ಸೊ ಕುಜದೋಷ ನಿವಾರಣಾ ಪೂಜೆ ಅಂತಲೇ ಇದೆ, ಕುಜದೋಷ ನಿವಾರಣಾ ಪೂಜೆ ಅಂತ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಯೂಶಲ್ ಆಗಿ ಏನು ಮಾಡ್ತೀವಿ ಅಂದರೆ, ಅದ್ರ ಜೊತೆಗೆ ಕದಲಿ ಪೂಜೆ ಅಂತ ಹೇಳ್ತೀವಿ. ಕದಲಿ ಅಂತಂದರೆ ಒಂದು ಬಾಳೆ ಗಿಡಕ್ಕೆ ಡೂಪ್ಲಿಕೇಟ್ ಆಗಿ ಒಂದು ಗಂಡಿಗೆ ಒಂದು ಬಾಳೆ ಗಿಡಕ್ಕೆ ತಾಳಿ ಕಟ್ಟಿಸ್ಬಿಟ್ಟು ಅದನ್ನು ನಾವು ಪದ್ಧತಿ ಪ್ರಕಾರ ಪೂಜೆ ಮಾಡಿ ಅದನ್ನು ಕಟ್ ಮಾಡಿ ನೀರಿಗೆ ಬಿಡ್ತಕ್ಕಂಥದ್ದು ಕುಜದೋಷ. ಅಲ್ಲಿಗೆ ಆ ದೋಷ ಪರಿಹಾರ ಆಗುತ್ತೆ, ಮದುವೆ ಆದಮೇಲೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್. ಇದು ಈ ರೀತಿ. ಈಗ ನೋಡಿ, ಕೆಲವ್ರಿಗೆ 2 ಸತಿ ತೊಂದರೆ ಇರುತ್ತೆ. ಈಗ 2 ಸರಿ ಡಿವೋರ್ಸ್ ಆಗಬೇಕು ಅಂತ ಜಾತಕದಲ್ಲೇ ಇರುತ್ತೆ. ಸೊ ಅಂಥವ್ರಿಗೆ ಏನು ಮಾಡೋದು, 2 ಸತಿ ಪೂಜೆ ಮಾಡಿಬಿಟ್ಟು ಮದುವೆ ಮಾಡ್ತೀವಿ. ಕೆಲವ್ರಿಗೆ 3 ಸರಿ ಡಿವೋರ್ಸ್ ಆಗಬೇಕು ಅಂತ ಬರ್ದಿರುತ್ತೆ. ಅಂಥವ್ರಿಗೆ 3 ಬಾರಿ ನಾವು ಪೂಜೆ ಮಾಡಿಬಿಟ್ಟು 3 ಸಾರಿ ಕದಲಿ ಮಾಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮದುವೆ ಮಾಡಬೇಕಾಗತ್ತೆ. ಸೊ ಈ ರೀತಿ ಆಗುತ್ತೆ. ಈಗ ಗಂಡಿಗೆ ನಾವು ಕದಲಿ ಪೂಜೆ ಅಂತ ಹೇಳ್ತೀವಿ, ಹೆಣ್ಣಿಗೆ ನಾವೇನು ಮಾಡ್ತೀವಿ, ಹೆಣ್ಣಿಗೆ ವಿಷ್ಣು ವಿವಾಹ ಅಂತ ಮಾಡ್ಬೋದು, ಇಲ್ಲ ಕುಂಭ ವಿವಾಹ ಅಂತ ಮಾಡ್ತೀವಿ. ವಿಷ್ಣು ವಿವಾಹ ಅಂತಂದ್ರೆ ಏನು, ಒಂದು ಕಳಶಕ್ಕೆ ವಿಷ್ಣು ದೇವರನ್ನ ಆಹ್ವಾನ ಮಾಡಿ
ಅದರ ಜೊತೆಗೆ ನಾವು ಮದುವೆ ಮಾಡಿಸಿ ಈ ದೋಷನ ಕಟ್ ಮಾಡ್ತೀವಿ. ಸೊ ಈ ವಿಷ್ಣು ವಿವಾಹ ಮಾಡೋದ್ರಿಂದ ಏನಾಗುತ್ತೆ, ಜಾತಕದಲ್ಲಿ ಕುಜದೋಷ ಆಗಲಿ ಕಳತ್ರ ದೋಷ, ಈಗ ಕುಜದೋಷದ ಬಗ್ಗೆ ಹೇಳಿದೆ, ಕಳತ್ರ ದೋಷದ ಬಗ್ಗೆ ಹೇಳ್ತೀನಿ. ಈಗ ಕುಜದೋಷ ಇಲ್ಲ, ಬಟ್ ಆದರೂ ಕುಜದೋಷ ಹೆಂಗೆ ನೋಡಿದ್ರು ಇಲ್ವೇ ಇಲ್ಲ ಜಾತಕದಲ್ಲಿ ಗುರುಜಿ, ಆದರೂ ನಮ್ಮ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿಲ್ಲ, ತುಂಬ ತೊಂದರೆ ಇದೆ. ಕುಜದೋಷ ಒಂದೇ ನಮಗೆ ಮದುವೆಗೆ ತೊಂದರೆ ಕೊಡೋದಿಲ್ಲ, ಕುಜದೋಷದ ಜೊತೆಗೆ ನಿಮಗೆ ಕ್ರೂರ ಗ್ರಹಗಳು, ಈಗ ಪಾಪಿ ಗ್ರಹಗಳು ಅಂತ ಹೇಳ್ತೀವಿ. ಪಾಪಿ ಗ್ರಹಗಳು ಯಾರು? ಕ್ರೂರ ಗ್ರಹಗಳು ಶನಿ, ರಾಹು, ಕೇತು, ಕುಜ, ಸೂರ್ಯ, ಈ 5 ಜನ ಪಾಪಿ ಗ್ರಹಗಳು, ಕ್ರೂರ ಗ್ರಹಗಳು ಅಂತ ವೇದಿಕ ಆಸ್ಟ್ರಾಲಜಿಯಲ್ಲಿ ಹೇಳ್ತೀವಿ. ಸೊ ಈ ಗ್ರಹಗಳು ಏನು ಮಾಡುತ್ತೆ, ಈ ಗ್ರಹಗಳು ನಿಮ್ಮ ಸಪ್ತಮ ಸ್ಥಾನಕ್ಕೆ, ಅಂದರೆ ಮದುವೆಯ ಒಂದು ಸ್ಥಾನಕ್ಕೆ, ಸಪ್ತಮ ಸ್ಥಾನಕ್ಕೆ ಈ ಕ್ರೂರ ಗ್ರಹಗಳು ಬಂದಾಗಲೂ ಕೂಡ ನಿಮಗೆ ಕಳತ್ರ ದೋಷ ಆಗಿ ಮದುವೆ ಕಟ್ಟಾಗೋ ಸಾಧ್ಯತೆಗಳು ಇರ್ತವೆ. ಸೊ ಕಳತ್ರ ದೋಷಕ್ಕೂ ಕೂಡ ನಾವು ಈ ಒಂದು ಕದಲಿ ಪೂಜೆ, ಒಂದು ಗಂಡಿಗೆ ಹೆಣ್ಣಿಗೆ ವಿಷ್ಣು ವಿವಾಹ ಅಂತ ಮಾಡಿ ಈ ದೋಷನ ನಾವು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಇದನ್ನ ಪೂಜೆಯಿಂದನೇ ಮಾಡ್ಬೋದಾ? ರೆಮಿಡಿ ಖಂಡಿತ ಮಾಡೋಕ್ಕಾಗೋದಿಲ್ವಾ? ಖಂಡಿತ ರೆಮಿಡಿ ಇದೆ, ಬಟ್ ರೆಮಿಡಿ ನಿಮಗೆ ಒಂದು ಆವ್ರೇಜಾಗಿ ಕೆಲಸ ಮಾಡ್ಬೋದು. ಇನ್ ಕೇಸ್ ಸಿವಿಯರಿಟಿ ಲೆವೆಲ್ ಕಮ್ಮಿ ಇದ್ದರೆ ರೆಮಿಡಿ ಕ್ಲಿಯರ್ ಆಗಿಬಿಡುತ್ತೆ. ಇನ್ ಕೇಸ್ ಸಿವಿಯರಿಟಿ ಲೆವೆಲ್ ತುಂಬ ಜಾಸ್ತಿ ಇತ್ತು ಅಂದಾಗ ನಾವು ಪೂಜೆನೇ ಮಾಡಬೇಕಾಗತ್ತೆ. ಸೊ ಈಗ ಇದಕ್ಕೆ ರೆಮಿಡಿ ಏನು ಮಾಡ್ಬೋದು? ಕುಜದೋಷಕ್ಕೆ ರೆಮಿಡಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಯೂಶ್ವಲ್ ಆಗಿ ಕುಜನ ಒಂದು ಅಧಿಷ್ಠಾನ ದೇವರು ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಮಂಗಳವಾರ ಹೋಗಿ 11 ಪ್ರದಕ್ಷಿಣೆ ಹಾಕಿಬಿಟ್ಟು ಸುಬ್ರಹ್ಮಣ್ಯ ದೇವರಿಗೆ ಅಭಿಷೇಕ ಮಾಡಿಸಿ ಮಂತ್ರ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಕೆಂಪು ವಸ್ತ್ರನ ದಾನ ಮಾಡಬೇಕಾಗತ್ತೆ. ಅಂದರೆ ಕೆಂಪು ವಸ್ತ್ರ, ಕುಜನಿಗೆ ಕುಜ ಅಂದರೆ ಕೆಂಪು, ಅದನ್ನು ದಾನ ಮಾಡ್ಬೋದು. ಮತ್ತು ಕುಜನ ಒಂದು ಬೇಳೆ ಬಂದು ತೊಗರಿಬೇಳೆ, ಮಂಗಳವಾರ ದಿನ ತೊಗರಿಬೇಳೆ ಒಂದು 1/4 kg ತೊಗರಿಬೇಳೆ, ಒಂದು ಕೆಂಪು ಬಟ್ಟೆನ ದಾನ ಮಾಡಿದ್ರೆ ಈ ಕುಜದೋಷದ ಒಂದು ಸಿವಿಯರಿಟಿ ಲೆವೆಲ್ 4-5 ಸತಿ ಮಾಡಬೇಕಾಗತ್ತೆ. ನಿಮಗೆ ಕುಜದೋಷದ ಸಿವಿಯರಿಟಿ ಲೆವೆಲ್ ಕಮ್ಮಿ ಆಗುತ್ತೆ. ನರಸಿಂಹಸ್ವಾಮಿಗೆ 9 ಪ್ರದಕ್ಷಿಣೆ ಹಾಕಿ ನಿಂಬೆಹಣ್ಣಿನ ದೀಪ ಕೂಡ ಹಚ್ಬೋದು. ಈ ರೀತಿ ಮಾಡೋದ್ರಿಂದ ಕೂಡ ಕುಜದೋಷ ಕಮ್ಮಿ ಆಗುತ್ತೆ. ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಪೂಜೆ ಮಾಡೋದ್ರಿಂದ ಕೂಡ ಕುಜದೋಷದ ಲೆವೆಲ್ ಪರಿಣಾಮ ಏನಿದೆ ಕಮ್ಮಿ ಆಗುತ್ತೆ. ಆಂಜನೇಯ ಸ್ವಾಮಿಗೆ ಸಿಂಧೂರ ಇಟ್ಟು ಪೂಜೆ ಮಾಡ್ತಾರೆ ಬಾಲಕ್ಕೆ, ಅದನ್ನು ಕೂಡ ಮಾಡಿಸಿ ಎಲೆ ಹಾರ ಹಾಕಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿದ್ರು ಕೂಡ ಕುಜದೋಷ ಕಮ್ಮಿ ಆಗುತ್ತೆ. ಇದು ನಾವು ಫಸ್ಟ್ ಪೂಜೆ ರೆಮಿಡಿಲ್ ಮಾಡ್ತೀವಿ. ಇನ್ ಕೇಸ್ ರೆಮಿಡಿಲ್ ನಿಮ್ಗೆ ಹೇಳಿರ್ತೀವಿ, ರೆಮಿಡಿ ವರ್ಕೌಟ್ ಆಗಲಿಲ್ಲ ಅಂತ ಅಂದಾಗ, ಸಿವಿಯರಿಟಿ ಲೆವೆಲ್ ದೋಷ ತುಂಬ ಸ್ಟ್ರಾಂಗ್ ಆಗಿದ್ದಾಗ, ಆಗ ನಾವು ಕುಜದೋಷಕ್ಕೆ ಬೇಕಾಗಿರ್ತಕ್ಕಂಥ ಕುಜದೋಷ ನಿವಾರಣೆ ಪೂಜೆ ಆಗಲಿ, ಕಳತ್ರ ದೋಷ ಆಗಲಿ, ಕಳತ್ರ ದೋಷಕ್ಕೆ ಕದಲಿ ಪೂಜೆ ಇಲ್ಲ ವಿಷ್ಣು ವಿವಾಹ ಮಾಡಿಸ್ಬೇಕಾಗತ್ತೆ. ಸೊ ಇದಿಷ್ಟೇನಾ? ಇದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ, ಈಗ ಕ್ರೂರ ಗ್ರಹಗಳ ಬಗ್ಗೆ ಹೇಳಿದೆ ನಾನು. ಕ್ರೂರ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಬಂದಾಗ ಏನಾಗುತ್ತೆ, ಈಗ ರಾಹು ತಗೊಳ್ಳಿ ಎಕ್ಸಾಂಪಲ್ಲು, ನಿಮ್ಮ ಮದುವೆ ಸ್ಥಾನದಲ್ಲಿದ್ದಾನೆ. ರಾಹು ಅಂತಂದ್ರೆ ಏನಂತಂದ್ರೆ, ರಾಹು ಜಾತಕದಲ್ಲಿ ಎಲ್ಲಿರುತ್ತೆ ಅಲ್ಲಿಂದ ಮೋಸ ಹೋಗ್ತೀರಾ ಅಂತ ಅರ್ಥ. ಈಗ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ರೆ ಡೆಫಿನೆಟ್ ಆಗಿ ಅದು ಅಫೇರ್ ಯೋಗ ಆಗುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ, ಗಂಡ ಹೆಂಡ್ತಿಗೆ ಮೋಸ ಮಾಡ್ಬೋದು, ಬೇರೆ ಸಂಬಂಧ ಇಟ್ಕೊಂಡು ಹೆಂಡ್ತಿ ಗಂಡನಿಗೆ ಮೋಸ ಮಾಡ್ಬೋದು. ಏನಾಗುತ್ತೆ ಅಂದರೆ, ಸಪ್ತಮ ಸ್ಥಾನದಲ್ಲಿ ರಾಹು ಬಂದಾಗ ಗಂಡನ ಮೇಲಿಂದ ಅವ್ರಿಗೇನಾಗುತ್ತೆ ಅಂದರೆ ಒಂದು ಅಫೇರ್ ಇದ್ದೇ ಇರುತ್ತೆ ಈ ರೀತಿ ರಾಹು ಬಂದಾಗ. ಅದೇ ನಿಮಗೆ ಕೇತು ಬಂದ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲು. ಕೇತು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಗಂಡನ ಮೇಲೆ ಆಸೆನೇ ಇರೋದಿಲ್ಲ. ಆ್ಯಕ್ಚುಲಿ ಗಂಡ ಆಗಲಿ ಹೆಂಡ್ತಿ ಆಗಲಿ, ಈಗ ಒಂದು ಗಂಡಿಗೆ ಹೆಂಡ್ತಿ ಮೇಲೆ ಆಸೆನೇ ಇರೋದಿಲ್ಲ, ನಮ್ಮ ಹಸ್ಬೆಂಡ್ನ ಮೇಲೆ ಏನೂ ನೋಡ್ಕೊಳ್ಳೋದೇ ಇಲ್ಲ, ನಮ್ಗೇನು ಅವ್ರು ಇಂಟ್ರೆಸ್ಟೇ ತೋರಿಸಲ್ಲ, ಯಾವುದಕ್ಕೂ ಬರ್ತಾ ಇಲ್ಲ, ಅವ್ರು ಬಾಡ್ಗವ್ರು ಬರ್ತಾರೆ, ಸಂಪಾದನೆ ಮಾಡ್ತಾರೆ, ಏನೋ ಒಂದು ಸಾಕ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಏನಕ್ಕೆ ಆಗ್ತಾ ಇದೆ? ಇದು ಏನಕ್ಕೆ ಆಗ್ತಾ ಇದೆ ಅಂದರೆ, 7ನೇ ಮನೆಯಲ್ಲಿ ಕೇತು ಇರ್ತಾನೆ. ಕೇತು ಇದ್ದಾಗ ಹೆಂಡ್ತಿ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ, ತೊಂದರೆ ಆಗುತ್ತೆ. ರಾಹು ಇದ್ರೆ ಅಫೇರ್ ಯೋಗ ಆಗುತ್ತೆ. ಕುಜ ಇದ್ರೆ ಮದುವೆ ಕಟ್ಟಾಗುತ್ತೆ, ಡಿವೋರ್ಸ್ ಆಗುತ್ತೆ. ಇನ್ನೊಂದು ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಕೇಸಲ್ಲಿ ಜಗಳ ಆಗಿ ತುಂಬಾ ಒಂದು ತೊಂದರೆ ಆಗ್ಬಿಡುತ್ತೆ ಈ ರೀತಿ. ಅದೇ ನಿಮಗೆ ಸೂರ್ಯ ಇದ್ದ ಅಂತ ಅಂದ್ಕೊಳ್ಳಿ. ಈಗ ಸೂರ್ಯ ಕೂಡ ಪಾಪಿ ಗ್ರಹ ಅಂತ ಹೇಳಿದ್ದೀನಿ. ಸೂರ್ಯನ ಒಂದು ನೈಸರ್ಗಿಕವಾಗಿ ಒಂದು ಗುಣ ಏನು ಅಂತಂದರೆ, ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಇದೆ. ಸೂರ್ಯ ಅಂದರೆ ರಾಜ. ಈಗ ರಾಜ ಯಾರಿಗೂ ತಲೆ ಬಗೋದಿಲ್ಲ. ರಾಜ ಅಂತಂದರೆ ಮಂತ್ರಿ ಕೂಡ ಇರ್ತಾನೆ, ಅವನಿಗೆ ಸೇನಾಧಿಪತಿ ಇರ್ತಾರೆ, ಎಲ್ಲರೂ ಅವನ ಅಧೀನದಲ್ಲಿ ಇರ್ತಾನೆ. ರಾಜ ಅವನಿಗೆ ಲೀಡರ್ಶಿಪ್ ಕ್ವಾಲಿಟಿ ಬೈ ಡಿಫಾಲ್ಟೇ ಸೂರ್ಯನಿಗೆ ಬಂದ್ಬಿಟ್ಟಿರುತ್ತೆ. ಈಗ ಡಿಫಾಲ್ಟು ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಸೂರ್ಯನಿಗೆ, ಸೂರ್ಯ ಸಪ್ತಮ ಸ್ಥಾನದಲ್ಲಿದ್ದರೆ ಹೆಂಡತಿ ಅಧಿಕಾರ ಮಾಡ್ಬೋದು ಗಂಡನ ಮೇಲೆ. ನಾನು ಹೇಳಿರೋ ಮಾತು ಕೇಳು, ನಾನು ಹೇಳ್ದಂಗೆ ಬದುಕು ಅಂತ ಹೇಳ್ಬೋದು. ಅದೇ ನಿಮಗೆ ಸಪ್ತಮ ಸ್ಥಾನದಲ್ಲಿ ಗಂಡ ಇರ್ಬೋದು, ಗಂಡ ಹೆಂಡ್ತಿಗೆ ಡಾಮಿನೇಟ್ ಮಾಡ್ಬೋದು, ನಾನು ಹೇಳ್ದಂಗೆ ನೀನು ಕೇಳಬೇಕು. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಸೂರ್ಯ ಸಪ್ತಮ ಸ್ಥಾನದಲ್ಲಿದ್ದಾಗ ಈ ರೀತಿ ಒಂದು ತೊಂದರೆ ಆಗುತ್ತೆ. ಸೊ ಇದೆಲ್ಲ ಕಳತ್ರ ದೋಷಕ್ಕೆ ನಿಮಗೆ ವಿಧವಾದಂಥ ಒಂದು ರೆಮಿಡಿನ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ತಕ್ಕ ಹಾಗೆ ಪೂಜೆಗಳು ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನಾನು ಇನ್ನೂ ಕೆಲವೊಂದು ವಿಷಯಗಳಿವೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,
ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.